ಒಂದು ಕಡೆ ನಟ ದರ್ಶನ್ ಜೈಲಿನಲ್ಲಿದ್ದಾರೆ, ಮತ್ತೊಂದು ಕಡೆ ಅವರ ಅಭಿಮಾನಿಗಳ ಹುಚ್ಚಾಟ ಮುಂದುವರಿತಾ ಇದೆ. ನಟ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಇದು. ಅಂಧಾಭಿಮಾನವೋ ಹುಚ್ಚು ಪ್ರೀತಿಯೋ ಗೊತ್ತಾಗ್ತಾ ಇಲ್ಲ. ಟ್ಯಾಟೂ ಆಯ್ತು, ದರ್ಶನ್ ಕೈದಿ ನಂಬರ್ ಆಯ್ತು, ಈಗ ಮೈ ಮೇಲೆ ಗಾಯದ ಗುರುತು, ರಕ್ತದ ಕಲೆ. ಸಿನಿಮಾದಂತೆ ಕೈದಿ ನಂಬರ್ ಸ್ಲೇಟ್ ಅನ್ನ ಹಿಡಿದು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು. ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವ ಮೂಲಕ ವಿಭಿನ್ನ ರೀತಿಯಲ್ಲಿ ತಮ್ಮ ಅಭಿಮಾನವನ್ನ ಮೆರಿತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು. ಯಾವಾಗ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಆದ್ರೋ ಆಗಿನಿಂದಲೂ ಕೂಡ ಈ ರೀತಿಯ ಹುಚ್ಚಾಟಗಳು, ಈ ರೀತಿಯ ಅತಿಯಾದ ಅಭಿಮಾನ, ಈ ರೀತಿಯ ಅಂಧಾಭಿಮಾನ ಪದೇ ಪದೇ ಮುನ್ನೆಲೆಗೆ ಬರ್ತಾನೆ ಇದೆ. ಇದೀಗ ಮತ್ತೊಂದು ಹುಚ್ಚಾಟ ಮುನ್ನೆಲೆಗೆ ಬಂದಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸಿನಿಮಾದಂತೆ ಕೈದಿ ನಂಬರ್ ಪ್ಲೇಟನ್ನು ಹಿಡಿದು ಫೋಟೋ ಶೂಟ್ ಮಾಡಿ ಅವರು ಈಗ ಫೋಟೋವನ್ನು ವೈರಲ್ ಮಾಡ್ತಾ ಇರುವಂಥದ್ದು. ಈ ಹಿಂದೆ D6106 ಕೈದಿ 6106 ಅನ್ನುವಂತಹ ಹಚ್ಚೆಗಳನ್ನು, ಜೊತೆಗೆ ಈ ಸ್ಟಿಕ್ಕರ್ಸ್ಗಳನ್ನು ವೆಹಿಕಲ್ಗಳ ಮೇಲೆ ಹಾಕಿರೋದನ್ನು ನೋಡ್ತಾ ಇದ್ವಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಇತ್ತೀಚಿನ ದಿನಗಳಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆದ ಮೇಲೆ ಸಾಕಷ್ಟು ಈ ರೀತಿಯ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಈಗ ಸ್ಲೇಟನ್ನು ಇಟ್ಕೊಂಡು ಮೈ ಮೇಲೆ ರಕ್ತದ ಕಲೆಗಳಿರುವಂತಹ ಫೋಟೋವನ್ನು ದರ್ಶನ್ ಅಭಿಮಾನಿಗಳು ವೈರಲ್ ಮಾಡ್ತಾ ಇರುವಂಥದ್ದು. ಇದರ ಉದ್ದೇಶ ಏನು, ಜೊತೆಗೆ ಈ ರೀತಿಯ ಫೋಟೋ ಏನು ಸಂದೇಶವನ್ನು ಕೊಡ್ತಾ ಇದೆ ರಾಘು? ಪ್ರೇಮ್, ಬಹಳ ಪ್ರಮುಖವಾಗಿ ದರ್ಶನ್ ಅರೆಸ್ಟ್ ಆದ ದಿನದಿಂದಲೂ ಕೂಡ ಅವರ ಅಭಿಮಾನಿಗಳ ವರ್ತನೆಯನ್ನು ನೋಡ್ತಾ ಇದ್ರೆ ಒಂದು ರೀತಿ ಅತಿರೇಕವನ್ನು ದಾಟಿದೆ ಅನ್ನುವಂಥ ರೀತಿಯಲ್ಲೇ ವ್ಯಕ್ತವಾಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈ ನಡೆಯನ್ನ ಮತ್ತೆ ಅಭಿಮಾನಿಗಳು ತೋರಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ದರ್ಶನ್ ಅವರು ವಿಚಾರಣಾಧೀನ ಕೈದಿಯಾಗಿ ಪರಪ್ಪನಗರದ ಜೈಲಿನಲ್ಲಿದ್ದಾರೆ. ಅವರಿಗೆ ಒಂದು ನಂಬರನ್ನು ಕೊಡಲಾಗಿದೆ, 6106 ಅನ್ನುವಂಥ ನಂಬರನ್ನು ಕೊಡಲಾಗಿದೆ. ಅವರಿಗೆ ನಂಬರ್ ಕೊಟ್ಟ ದಿನದಿಂದಲೇ ಅದು ಸಾಕಷ್ಟು ಟ್ರೆಂಡಿಂಗ್ನಲ್ಲಿ ಇತ್ತು. ಅಂದರೆ ಅವರ ಅಭಿಮಾನಿಗಳು ಅದನ್ನು ತಮ್ಮ ಗಾಡಿಗಳ ಮೇಲೆ ಹಾಕ್ಸ್ಕೊಳ್ಳುವಂಥದ್ದು, ಟ್ಯಾಟೂವನ್ನು ಹಾಕ್ಸ್ಕೊಳ್ಳುವಂಥದ್ದು, ಈ ರೀತಿಯ ನಡವಳಿಕೆಗಳನ್ನು ತೋರಿಸ್ತಾ ಇದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಆ ನಂಬರ್ ಏನಿದೆ ಅದು ಒಂದು ರೀತಿ ಫಿಲ್ಮ್ ಫೋಟೋ ಶೂಟ್ ಮಾಡಿಸುವಂಥ ರೀತಿಯಲ್ಲೇ ಸದ್ಯ ಆ ಒಂದು ನಂಬರ್ನಲ್ಲಿ ಈಗ ಫೋಟೋ ಶೂಟನ್ನು ಮಾಡಿಸ್ಕೊಂಡಿದ್ದಾರೆ. ಈ ಹಿಂದೆ ಆ ನಂಬರ್ ಏನಿದೆ ಆ ನಂಬರನ್ನು ವಾಣಿಜ್ಯ ಮಂಡಳಿ ಅಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆ ಅಲ್ಲೂ ಕೂಡ ಆ ನಂಬರನ್ನು ರಿಜಿಸ್ಟರ್ ಮಾಡಿಸುವಂಥ ನಿಟ್ಟಿನಲ್ಲಿ ಮುಂದಾಗಿದ್ರು. ಬಟ್ ಅದು ಆಗಿರಲಿಲ್ಲ. ಈಗ ಅದರ ನಂತರದಲ್ಲಿ ಈಗ ಈ ರೀತಿಯಾದಂಥ ಫೋಟೋ ಶೂಟನ್ನು ಮಾಡಿಸೋದ್ರ ಮುಖಾಂತರವಾಗಿ ನಾವು ಮತ್ತೆ ದರ್ಶನ್ ಅವರ ಪರವಾಗಿ ನಿಂತಿದ್ದೇವೆ ಅನ್ನುವಂಥದ್ದನ್ನ ಪದೇ ಪದೇ ಹೇಳುವಂಥ ಕೆಲಸವನ್ನ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಒಂದ್ ಕಡೆ ಅಭಿಮಾನಿಗಳ ಈ ವರ್ತನೆಯನ್ನ ಗಮನಿಸ್ತಾ ಇರುವಂತಹ ಸಾಮಾಜಿಕ ಜಾಲತಾಣದಲ್ಲಿ ಇತರರು ಕೂಡ ಅವರ ವಿರುದ್ಧ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಆರೋಪವನ್ನ ಹೊತ್ತು ಜೈಲಿನಲ್ಲಿರುವಂತವರ ವಿರುದ್ಧವಾಗಿ ಅವರ ಪರವಾಗಿ ಈ ರೀತಿ ನಿಂತ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಜೊತೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದ್ಯ ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಬಟ್ ಆದ್ರೆ ಆತ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.